ನಡೆದಿರ್ತಕ್ಕಂಥ ಪ್ರಬಲವಾದಂಥ ಸಮುದಾಯ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದವರು ಈ ಜಾತಿ ಗಣತಿ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಅದು ವೈಜ್ಞಾನಿಕವಾಗಿ ಆಗಲಿ ಅಂತಾರೆ. ವೈಜ್ಞಾನಿಕವಾಗಿ ಆಗಲಿ ಅನ್ನೋದ್ರಾಗ ಏನು ತಪ್ಪಿಲ್ಲ. ನನ್ನ ವಿಚಾರ ಯಾವುದೇ ಒಂದು ವಿಚಾರ ವೈಜ್ಞಾನಿಕವಾಗಿ ಆಗಬೇಕು, ಸೈಂಟಿಫಿಕ್ ವೇದಾಗ ಆಗಬೇಕು. ಅವೈಜ್ಞಾನಿಕವಾಗಿ ಯಾವುದೇ ಕೆಲಸ ಕಾರ್ಯಗಳು ಆಗಬಾರ್ದು. ಅದು ಅವೈಜ್ಞಾನಿಕ ಇದೆ, ಲೋಪದೋಷಗಳಿದ್ದಾವೆ, ಅದ್ರ ಬಗ್ಗೆ ಚಿಂತನೆ ಮಂಥನ ಮಾಡಬೇಕು. ಮಾಡಿ ಆಮೇಲೆ ಜಾತಿ ಗಣತಿಗೆ ಕೈ ಹಾಕಬೇಕು. ಜಾತಿ ಗಣತಿ ಸರಿಯಾಗಿದ್ರೆ, ಇಫ್ ಇಟ್ ಈಸ್ ಕರೆಕ್ಟ್, ಇಫ್ ಇಟ್ ಈಸ್ ಆನ್ ದ ರೈಟ್ ವೇ, ಇಫ್ ಇಟ್ ಹ್ಯಾಸ್ ಬೀನ್ ಡನ್ ಬೈ ಇನ್ ಎ ಸೈಂಟಿಫಿಕ್ ವೇ, ವಿ ಹ್ಯಾವ್ ಟು ವೆಲ್ಕಮ್ ಇಟ್. ಮತ್ತೆ ಈ ಸಿಎಂ ಅವರು ರಿಲೀಸ್ ಮಾಡಕ್ ಹೊರಟಿದ್ದಾರೆ ಸರ್. ಮಹಾಸಭಾದವರು ವಿರೋಧ ಮಾಡ್ತಾರೆ, ಒಕ್ಕಲಿಗರು ಮಹಾಸಭಾದವರು, ಒಕ್ಕಲಿಗರು. ಈ ಕರ್ನಾಟಕ ರಾಜ್ಯದಲ್ಲಿ ಎರಡು ಪ್ರಬಲ ಸಮುದಾಯಗಳು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು. ಅವರು ಇದಕ್ಕೆ ಅಪಸ್ವರವಾಗಿದ್ದಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ಕೊಂಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡೋದು ಸೂಕ್ತ. ಹೈಕಮಾಂಡ್ ಅವರು ಗ್ರೀನ್ ಸಿಗ್ನಲ್ ಸಿಕ್ತು ಅನ್ನಂಗೆ ಅದು ಶಿವಕುಮಾರ್ ಅವರಿಗೆ ನಿನ್ನೆ ಹೇಳಿದ್ದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾನು ಹೈಕಮಾಂಡದಲ್ಲಿ ಇಲ್ಲ, ಲೋಕಮಾಂಡದಲ್ಲಿ ಇಲ್ಲ. ಅಲ್ಲ, ಅವ್ರಿಗೆ ಅಲ್ಟಿಮೇಟ್ಲಿ ನಾ ಹೇಳಿದ್ದಲ್ಲಿ ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಅನುಗುಣವಾಗಿ ಅದಕ್ಕೆ ರಾಜ್ಯದಲ್ಲಿ ರಾಜಕಾರಣ ಬದಲಾವಣೆ. ಸರ್, ಈಗ ಬದಲಾವಣೆ ಅಂತ ಆಗತ್ತೆ ಸರ್. ಹಂಗಂದ್ರೆ ಅಲ್ಲ, ವರಿಷ್ಠರು ತೆಗೆದುಕೊಂಡ್ರೆ ವರಿಷ್ಠರ ನಿರ್ಣಯವನ್ನು ಅವಲಂಬಿಸಿದೆ. ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ವರಿಷ್ಠರ ನಿರ್ಣಯ ಅವಲಂಬಿಸಿದೆ. ಇಲ್ಲಿ ಈಗ ನಾನು ಬಾಗಲಕೋಟೆಯಾಗಿ ನಾನು ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯದ? ವರಿಷ್ಠರ ನಿರ್ಣಯ ಕೈಕೊಂಡ್ರೆ ಈಗ ನಿಮ್ಮ ಬಗ್ಗೆನ ನಿರ್ಣಯ ಕೈಕೊಂಡು ನೀವು ಮುಖ್ಯಮಂತ್ರಿ ಆಗ್ತೀರಿ. ಅದಕ್ಕೆ ಸಹಮತನೂ ಬೇಕಾಗತ್ತೆ. ಶಾಸಕಾಂಗ ಪಕ್ಷದಲ್ಲಿ ಸಹಮತ ಬೇಕು. ನಾಯಕನ ಆಯ್ಕೆಯಲ್ಲಿ ಸಹಮತ ಇರಬೇಕು. ಆಮೇಲೆ ವರಿಷ್ಠರ ಕೊನೆ ಮುದ್ರೆ ಬೀಳಬೇಕು. ಅವಾಗ ಹಾಗೆ